ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸತತವಾಗಿ 3 ತಿಂಗಳಿಂದ ನಮ್ಮ ಕರ್ನಾಟಕ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಲವಾರು ಬಾರಿ ಹೋರಾಟ ಮತ್ತು ಮನವಿ ಮುಖಾಂತರ ಮಾನ್ಯ ತಹಸೀಲ್ದಾರರಿಗೆ, ಮಾನ್ಯ ಸಚಿವರಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡಿ ಈ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡಬೇಕಂತ ಹಲವಾರು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೆವು. ಅದರ ಪ್ರತಿಫಲವಾಗಿ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಮೇ 2ನೇ ತಾರೀಕಿಗೆ ಉದ್ಘಾಟನೆ ಡೇಟನ್ನು ಫಿಕ್ಸ್ ಮಾಡಿದರೆ ಅವರಿಗೆ ಎಲ್ಲ ಸೇನೆ ಅಧ್ಯಕ್ಷರು ಮತ್ತು ಹಾಗೂ ಸಂಘಟನೆ ಪ್ರಕಾರ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಹಸನ್ ನದಾಪುರ ನೇತೃತ್ವದಲ್ಲಿ ಬಹಳ ಸತತವಾಗಿ ಹೋರಾಟ ಯಾವ ರೀತಿ ಆಯ್ತಪ್ಪ ಅಂದ್ರೆ ಅದರ ಪ್ರತಿಫಲ ಪ್ರತಿಯೊಂದು ಜನಕ್ಕೆ ತಲುಪ್ತದೆ. ಆ ಹೋರಾಟದ ಪ್ರಯುಕ್ತವಾಗಿ ಏನಪ್ಪಾ ಅಂತಂದ್ರೆ ಇದು ಉದ್ಘಾಟನೆ ಹಮ್ಮಿಕೊಳ್ಳುತ್ತಿದ್ದಾರೆ. ಇದು ನಮ್ಮ ದೇವಪಿ ತಾಲೂಕಿನ ಹೋರಾಟ ಯಾವ ರೀತಿ ಅಂದ್ರೆ ಹೋರಾಟಕ್ಕೆ ಸ್ವಲ್ಪ ಬೆಲೆ ಕೊಡುವಂತ ವಿಷಯ ಆಗಬೇಕಾಗಿದೆ. ಯಾಕಂದ್ರೆ ಹೋರಾಟದ ಕಿಚ್ಚು ಪ್ರತಿಫಲವಾಗಿ ಆಗ್ತದೆ. ಯಾವುದೇ ಪಕ್ಷಾತೀತವಾಗಿ ಹೋರಾಟ ಆಗಿದೆ. ಇಲ್ಲಿ ಯಾವ ಒಂದು ಕರ್ನಾಟಕ ಸೇನೆ ಕನ್ನಡ ನುಡಿ ನೆಲ ಜನರ ಬಗ್ಗೆ ಒಂದು ಅಭಿಮಾನಿತಂತ ಸಂಘಟನೆ ಹಾಗೂ ರೈತರ ಬಗ್ಗೆ ಒಂದು ಅಭಿಮಾನಿತಂತ ರೈತ ಸಂಘಟನೆ ನೇತೃತ್ವದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ MB ಪಾಟೀಲ್ರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕಾಗುತ್ತೆ. ಅದೇ ರೀತಿ ಪ್ರಭುಗೌಡ ಲಿಂಗರಾಜ್ ಡಾಕ್ಟರು ಬಹಳ ಹೆಲ್ಪ್ ಮಾಡಿದ್ರು. ಅವರು ಮಾಡಿದ್ದಾರೆ. ಮಾನ್ಯ ನಮ್ಮ ರಾಜುಗೌಡರು ಮಾನ್ಯ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ, ನಾನು ಡೇಟ್ ಕೊಟ್ಟರೆ ಬಂದು ಉದ್ಘಾಟನೆ ಮಾಡ್ತೀನಿ ಹೇಳಿದ್ರು. ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕರು. ನಮಸ್ಕಾರ. ನಮ್ಮ ಕನ್ನಡ ಸೇನೆ ದೇವರಪುರಿ ತಾಲೂಕು ಅಧ್ಯಕ್ಷ ಹಸನ್ ನದಾಪುರ ಮಾತಾಡೋದು. ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪಟ್ಟಣ ಪಂಚಾಯತ್ ಪೋಲಿಸ್ ಉದ್ಘಾಟನೆಗಾಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಅವರಿಗೆ ಸುಮಾರು 2 ತಿಂಗಳಿಂದ ಮನವಿ ನೀಡಿದ್ದೆವು. ಅವರು ಆದಷ್ಟು ಬೇಗ ಉದ್ಘಾಟನೆ ಮಾಡಿವೆ ಎಂದು ತಿಳಿಸಿದರು. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಾಹೇಬರು ಸಹಿತ ಸತತವಾಗಿ 2 ಬಾರಿ ಹೋಗಿ ಮನವಿ ಕೊಟ್ಟಿದ್ದೆವು. ಆದಷ್ಟು ಬೇಗ ಉದ್ಘಾಟನೆ ಮಾಡುವಂತೆ ತಿಳಿಸಿದರು. ಸುಮಾರು 15 ದಿನಗಳ ಹಿಂದೆ ಮನವಿ ನೀಡಿದ್ದೆವು. ತದನಂತರ ತಡವಾದ ತಕ್ಷಣ ಮಾನ್ಯ ತಾಲೂಕು ದಂಡಾಧಿಕಾರಿ ಮುಖಾಂತರ ಜಿಲ್ಲಾಧಿಕಾರಿಗೆ ಏನು ಮನವಿ ನೋಡಿದಪ್ಪ ಅಂದ್ರೆ ಸುಮಾರು 15 ದಿನಗಳಾಗಿ ಉದ್ಘಾಟನೆ ಆಗದಿದ್ದರೆ ಧರಣಿ ಕುಂದಿರುತ್ತೇವೆ ಮನವಿ ನೀಡಿದ್ದೆವು. ಈ ಮನವಿಗೆ ಸ್ಪಂದಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರಿಗೆ, ಮತಕ್ಷೇತ್ರದ ಶಾಸಕರು ರಾಜುಗೌಡ ಪಾಟೀಲ್ ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು DHO ಸಾಹೇಬರಿಗೆ, THO ಸಾಹೇಬರಿಗೆ, ವಿಶೇಷವಾಗಿ ಪ್ರಭುಗೌಡ ಪಾಟೀಲ್ ಅವರಿಗೆ ಸಹಿತ ಅವರು ನಮ್ಮ ಮನವಿಗೆ ಸ್ಪಂದಿಸುವ ಸಂಬಂಧ ಇವರೆಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲ ಸಂಘಟನೆಯವರಿಗೆ ವಿಶೇಷವಾಗಿ ನಮ್ಮ ಕನ್ನಡ ಸೇನೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.